ಭೀಮನ ಅಮಾವಾಸ್ಯೆ 2025 ಪೂಜೆ ಸಮಯ ಹಾಗೂ ಸಂಪೂರ್ಣ ಮಾಹಿತಿ ಹೀಗಿದೆ. ವಿವಾಹಿತ ಮಹಿಳೆಯರಿಗೆ ಆಗಿರಬಹುದು ಅಥವಾ ಅವಿವಾಹಿತರಿಗೆ ಆಗಿರಬಹುದು. ಭೀಮನ ಅಮಾವಾಸ್ಯೆ ಎನ್ನುವುದು ತುಂಬಾನೇ ಶ್ರೇಷ್ಠವಾದ ವ್ರತ. ಈ ದಿನದಂದು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯವನ್ನ ಕೋರಿ ಶಿವ ಮತ್ತು ಪಾರ್ವತಿಯನ್ನ ಪೂಜಿಸುತ್ತಾರೆ. 2025ರ ಭೀಮನ ಅಮಾವಾಸ್ಯೆಯ ದಿನ ಶುಭ ಸಮಯ ಯಾವುದು? ಭೀಮನ ಅಮಾವಾಸ್ಯೆ ದಿನ ದೇವರ ಪೂಜೆ ಮತ್ತು ಪತಿಯ ಪಾದ ಪೂಜೆ ಮಾಡೋದಾದ್ರೂ ಹೇಗೆ? ಭೀಮನ ಅಮಾವಾಸ್ಯೆ 2025ರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡಿ ಸ್ನೇಹಿತರೆ. ಭೀಮನ ಅಮಾವಾಸ್ಯೆಯ ಪೂಜೆಯ ವಿಧಿವಿಧಾನ. ಭೀಮನ ಅಮಾವಾಸ್ಯೆ ದಿನ ಪತಿಯ ಪಾದ ಪೂಜೆ ಮಾಡುವ ವಿಧಾನ. ಭೀಮನ ಅಮಾವಾಸ್ಯೆ ದಿನ ದೇವರ ಪೂಜೆಯನ್ನ ಮಾಡುವಂತಹ ವಿಧಾನ. ಆಷಾಢ ಮಾಸದ ಕೊನೆಯ ದಿನವನ್ನ ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಈ ಅಮಾವಾಸ್ಯೆಯ ದಿನವನ್ನ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನ, ಉತ್ತಮ ಆರೋಗ್ಯವನ್ನ ಕೋರಿ ಪಾದ ಪೂಜೆಯನ್ನ ಮಾಡ್ತಾರೆ. ಅದೇ ರೀತಿ ಅವಿವಾಹಿತ ಮಹಿಳೆಯರು ಅದ್ಗುಣ ಸಂಪನ್ನನಾದ ಪತಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ಈ ವ್ರತವನ್ನ ಮಾಡುತ್ತಾರೆ. ಭೀಮನ ಅಮಾವಾಸ್ಯೆ ಅಂದ್ರೆ ಅದು ಮಹಾಭಾರತದ ಭೀಮನಲ್ಲ, ಬದಲಾಗಿ ಶಿವನ ರೂಪವಾದ ರುದ್ರನ ಇನ್ನೊಂದು ಹೆಸರು ಭೀಮನಾಗಿದೆ. 2025ರ ಭೀಮನ ಅಮಾವಾಸ್ಯೆ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಸ್ನೇಹಿತರೆ. 2025ರ ಭೀಮನ ಅಮಾವಾಸ್ಯೆ ಶುಭ ಮುಹೂರ್ತ. ಭೀಮನ ಅಮಾವಾಸ್ಯೆ ದಿನಾಂಕ 2025ರ ಜುಲೈ 24ರಂದು ಗುರುವಾರ ಬಿದ್ದಿದೆ. ಪೂಜೆಗೆ ಶುಭ ಮುಹೂರ್ತ 2025ರ ಜುಲೈ 24ರಂದು ಗುರುವಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ ಇರುತ್ತೆ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಪೂಜೆ ಮಾಡುವುದಾದ್ರೂ ಹೇಗೆ ಅನ್ನೋದಾದ್ರೆ, ಭೀಮನ ಅಮಾವಾಸ್ಯೆ ದಿನದಂದು ನೀವು ಮತ್ತು ನಿಮ್ಮ ಪತಿ ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳಿಂದ ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ದೇವರನ್ನ ನಿಯಮಾನುಸಾರವಾಗಿ ಪೂಜಿಸಬೇಕು. ಈ ದಿನ ಕುಲದೇವರನ್ನ ತಪ್ಪದೆ ಪೂಜಿಸುವುದು ಒಳ್ಳೆಯದು. ಒಂದು ಮರದ ಮಣೆಯ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನ ಹರಡಿ ಅದರ ಮೇಲೆ ದೀಪವನ್ನ ಹಚ್ಚಿಡಬೇಕು. ದೀಪವನ್ನ ಹಚ್ಚುವ ಮುನ್ನ ಆ ದೀಪವನ್ನ ಶುದ್ಧಗೊಳಿಸಿ ಅದಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನ ಹಚ್ಚಿ ದೀಪಕ್ಕೆ ಹೂವುಗಳಿಂದ ಅಲಂಕಾರವನ್ನ ಮಾಡಿ ಅಕ್ಷತೆಯನ್ನ ಹಾಕಿ ಜೋಡಿ ದೀಪಗಳನ್ನ ಬೆಳಗಬೇಕು. ದೀಪವನ್ನ ಬೆಳಗುವ ಮುನ್ನ ಈ ಮಂತ್ರವನ್ನ ಪಠಿಸಿ ದೀಪಕ್ಕೆ ನಮಸ್ಕಾರವನ್ನ ಮಾಡಿ ದೀಪ ಬೆಳಗಬೇಕು. ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪಾದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪ ಜ್ಯೋತಿ ಪರಮ ಬ್ರಹ್ಮ ದೀಪ ಜ್ಯೋತಿರ್ಜಾನಾರ್ದನ ದೀಪೋ ಮೇ ಅರತು ಪಾಪಂ ದೀಪಜ್ಯೋತಿರ್ ನಮೋಸ್ತುತೆ. ಬಳಿಕ ಕಲಶ ಪೂಜೆ ಮತ್ತು ಗಂಟೆ ಪೂಜೆಯನ್ನ ಮಾಡಬೇಕು. ಸಂಕಲ್ಪವನ್ನ ಮಾಡುವುದಕ್ಕಾಗಿ ಕೈಯಲ್ಲಿ ಒಂದು ಹೂವು, ಅಕ್ಷತೆ ಮತ್ತು ನಾಣ್ಯವನ್ನ ಅಥವಾ ಕೇವಲ ಅಕ್ಷತೆ ಮತ್ತು ಹೂವನ್ನ ಮಾತ್ರ ಇಟ್ಟುಕೊಂಡು ಇಹ ಜನ್ಮನಿ ಜನ್ಮಾಂತರ ಸಕಲ ಸಿದ್ಧಾರ್ಥೆ ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತೇನ ಉಮಾ ಮಹೇಶ್ವರ ದೇವತಾ ಪ್ರೀತ್ಯಾರ್ಥ ಅಂತ ಹೇಳಬೇಕು. ಆಗದೇ ಇದ್ದರೆ ಶಿವ ಮತ್ತು ಪಾರ್ವತಿಯನ್ನ ಬೇಡಿಕೊಂಡು ವ್ರತವನ್ನ ಆಚರಿಸುವುದಾಗಿ ಸಂಕಲ್ಪವನ್ನ ತೆಗೆದುಕೊಳ್ಳಿ. ಇದಾದ ನಂತರ ಗಣಪತಿಯನ್ನ ಪೂಜಿಸಿ ಸರಳವಾದ ನೈವೇದ್ಯವನ್ನ ಅರ್ಪಿಸಿ ಹಾಗೂ ಶಿವ ಮತ್ತು ಪಾರ್ವತಿಯನ್ನ ಗಣೇಶನನ್ನ ಪೂಜಿಸಿದ ನಂತರ ಪೂಜಿಸಲೇಬೇಕು. ಇದಲ್ಲದೆ ಕೈಯಲ್ಲಿ ಅಕ್ಷತೆಯನ್ನ ಹಿಡಿದು ಹಚ್ಚಿಟ್ಟ ಜೋಡಿ ದೀಪದ ಮುಂದೆ ಕುಳಿತು ಶಿವ ಪಾರ್ವತಿಯನ್ನ ಬೇಡಿಕೊಂಡು ದೀಪಕ್ಕೆ ಅಕ್ಷತೆಯನ್ನ ಹಾಕಬೇಕು. ನಂತರ ನಿಮ್ಮ ಬಲಭಾಗದಲ್ಲಿರುವ ಒಂದು ದೀಪಕ್ಕೆ ಅರಿಶಿಣದ ಕೊಂಬನ್ನ ಕಟ್ಟಿದಂತಹ ದಾರವನ್ನು ಸಹ ಕಟ್ಟಬೇಕು. ಪೂಜೆಯ ನಂತರ 5 ಎಳೆಯ ಅರಿಶಿನ ಹಚ್ಚಿದ ದಾರವನ್ನ ತೆಗೆದುಕೊಂಡು ಅದಕ್ಕೆ 9 ಗಂಟುಗಳನ್ನ ಹಾಕಿ ದಾರದ ಮಧ್ಯೆ ಭಾಗದಲ್ಲಿ ಒಂದು ಹೂವನ್ನಿಟ್ಟು 2 ಗೌರಿ ದಾರವನ್ನ ಸಿದ್ಧಪಡಿಸಿಕೊಂಡು ವಿಳ್ಯದೆಲೆಯ ಮೇಲೆ ಶಿವ ಪಾರ್ವತಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡಿಟ್ಕೊಳ್ಳಿ. ಗೌರಿ ದಾರ ಮತ್ತು ಜೋಡಿ ದೀಪಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಗೆಜ್ಜೆ, ವಸ್ತ್ರವನ್ನ ಹಾಕಿ ದಾರದಲ್ಲಿನ 9 ಗಂಟುಗಳಿಗೆ ಸರಿಯಾಗಿ ಈ 9 ನಾಮವನ್ನ ಪಠಿಸಬೇಕು. ಇದನ್ನು ದಾರಕ್ಕೆ ಗಂಟು ಹಾಕುವಾಗ ಕೂಡ ಹೇಳಬಹುದು ಅಥವಾ ದಾರವನ್ನ ಪೂಜಿಸುವಾಗ ಕೂಡ ಹೇಳಬಹುದು. ಓಂ ಶಿವಾಯಿ ನಮಃ, ಓಂ ಭವಾನಿ ದೇವಯೇ ನಮಃ, ರುದ್ರಾಣಿ ದೇವಯೇ ನಮಃ, ಕಾಂತಾಯಿ ನಮಃ, ಗಿರಿಜಾಯಿ ನಮಃ,
ಪಾರ್ವತಾಯೇ ನಮಃ, ಅಂಬಿಕಾಯೇ ನಮಃ, ಸಿಂಹವಾಹನಾಯೇ ನಮಃ, ಹರಕಾಂತಾಯೇ ನಮಃ. ಶಿವಪಾರ್ವತಿಗೆ ನೈವೇದ್ಯವನ್ನ, ತಾಂಬೂಲವನ್ನ ಅಂದ್ರೆ ಎಲೆ, ಅಡಿಕೆ, ಬಾಳೆಹಣ್ಣು ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಅರ್ಪಿಸಬಹುದು. ಕೊನೆಯದಾಗಿ ಆರತಿಯನ್ನ ಮಾಡಿ ಪೂಜೆಯನ್ನ ಪೂರ್ಣಗೊಳಿಸಿ ಪೂಜೆಯ ನಂತರ ಪತಿ ಪಾದ ಪೂಜೆಯನ್ನ ಮಾಡಿ ಪಾದ ಪೂಜೆಯ ಬಳಿಕ ಕೈಯಲ್ಲಿ ಫಲ ತಾಂಬೂಲ ಅಂದ್ರೆ 2 ವೀಳ್ಯದೆಲೆ, ಅಡಿಕೆ ಮತ್ತು ಹಣ್ಣನ್ನ ಹಿಡಿದುಕೊಂಡು ಪತಿಯ ಕೈಯಿಂದ ದಾರವನ್ನ ಕಟ್ಟಿಸಿಕೊಂಡು ಆಶೀರ್ವಾದವನ್ನ ಪಡೆದುಕೊಳ್ಳಿ. ದಾರ ಕಟ್ಟಿಸಿಕೊಳ್ಳುವಾಗ ಕೈಯಲ್ಲಿ ಹಿಡಿದುಕೊಂಡಿದ್ದ ಫಲ ತಾಂಬೂಲವನ್ನ ಅಕ್ಕಿಯೊಂದಿಗೆ ನಿಮ್ಮ ಕೈಲಾದಷ್ಟು ಕಾಣಿಕೆಯನ್ನಿಟ್ಟು ಬ್ರಾಹ್ಮಣರಿಗೆ ದಾನವನ್ನ ಮಾಡಿ. ಈ ರೀತಿಯಾಗಿ ನೀವು ಭೀಮನ ಅಮಾವಾಸ್ಯೆ ದಿನದಂದು ಶಿವಪಾರ್ವತಿ ಪೂಜೆಯನ್ನ ಮಾಡಬಹುದು. ದೇವರ ಪೂಜೆಯ ಬಳಿಕ ಪತಿಯ ಪಾದ ಪೂಜೆಯನ್ನ ಮಾಡಿ ಕಂಕಣವನ್ನ ಕಟ್ಟಿಸಿಕೊಂಡು ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಈ ರೀತಿಯಾಗಿ ಪೂಜೆಯನ್ನ ಮಾಡುವುದರಿಂದ ಪತಿಯ ಆಯುಷ್ಯು ಹೆಚ್ಚಾಗುತ್ತದೆ, ಪತಿ ಪತ್ನಿಯ ನಡುವಿನ ಸಂಬಂಧ ಗಟ್ಟಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ.